ದೇವರ ಪರಿಶುದ್ಧ ನಾಮಕ್ಕೆ ವಂದನೆಯನ್ನು ಸಲ್ಲಿಸೋದಾಗಿದ್ದೇನೆ. I bring greetings from our church. This especially for me, the 5 minutes it will be afternoon. So ಬಂದಂಥ ಪ್ರತಿಯೊಂದು ವಿಶ್ವಾಸಿಗಳನ್ನು ಆನ್ಲೈನಲ್ಲಿ ನೋಡಿಕೊಳ್ಳುವಂಥ ಪ್ರತಿಯೊಬ್ಬರನ್ನ ನಮ್ಮ ಇಮ್ಯಾನ್ಯುಯಲ್ ಚರ್ಚ್ ವತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕದಾಗಿ ನಾವು ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುವಂಥದ್ದಾಗಿದ್ದೇವೆ. ಸೊ ನಮಗೆಲ್ಲ ತಿಳಿದಂಥ ವಿಷಯಗಳು, we know everything after the resurrection of our Jesus Christ. ಸೊ ಲಾಸ್ಟ್ ವಾರ ನಾವು ಯೇಸು ಸ್ವಾಮಿ ಪುನರುತ್ಥಾನವಾಗಿ ಇರುವಂಥ ವಿಷಯಗಳನ್ನು ಕಲಿತುಕೊಂಡು ಇಡೀ ಲೋಕವು ಅದನ್ನು ಕೊಂಡಾಡುತ್ತಾ ಅದೇನು ನಾಮವನ್ನು ಮಹಿಮೆಪಡಿಸಿದ್ದನ್ನು ನಾವು ನೋಡಿದ್ದೇವೆ. ಸೊ ಟುಡೇ God is going to talk very the word that God has spoken to me, that after the resurrection of Jesus Christ, the tomb was become empty, and there was 40 days of the power and the promise of Jesus Christ. We are going to learn about that. So after the empty tomb, 40 days of power and the promise. This is the topic that I am going to speak in this afternoon. So ನಾವು ಕನ್ನಡದಲ್ಲಿ ನಾವು ನೋಡುವಾಗ ಈ ವಾಕ್ಯ ಏನು ಹೇಳುತ್ತದೆ ಅಂತ ಹೇಳಿದರೆ, ಆ ಖಾಲಿ ಸಮಾಧಿಯ ನಂತರ ಈ 40 ದಿನಗಳು ದೇವರ ಒಂದು ಶಕ್ತಿ, ಆತನ ವಾಗ್ದಾನಗಳು ಏನಾಗಿದ್ದವು, ಆತನ ಪುನರುತ್ಥಾನ ಆದ ಮೇಲೆ ವಿಷಯಗಳನ್ನು ಇವತ್ತು ನಾವು ಅದನ್ನು ಕಲಿತುಕೊಳ್ಳುವುದಕ್ಕೆ ದೇವರ ವಾಕ್ಯದಿಂದ ನಾವು ಹೋಗ್ತಾ ಇದ್ದೇವೆ. That's the thing that God has put in my heart to share what and all happened after his resurrection, when it was 40 days after his resurrection of Jesus. So there are many verses that we learn from the word of God, and we have been learning many things from the Bible. ನಾವು ಅನೇಕ ವಿಷಯಗಳನ್ನು ನಾವು ದೇವರ ವಾಕ್ಯದಿಂದ ಕಲಿತುಕೊಳ್ಳುತ್ತಾ ಇದ್ದೇವೆ, ಅನೇಕ ವಿಷಯಗಳು. ಆದರೆ ಇಲ್ಲಿ ಕಲಿಯುವಂಥ ಮುಖ್ಯವಾಗಿದೆ ಏನಂತಂದರೆ, ನನ್ನ ಯೇಸು ಆತನು ಜೀವಿಸುವ ದೇವರಾಗಿದ್ದಾನೆ. ಆತನು ಹೇಳಿದ ಪ್ರಕಾರ ವಾಟ್ ಎವರ್ ಹಿ ಹ್ಯಾಸ್ ಸ್ಪೋಕನ್, ವಾಟ್ ಎವರ್ ಹಿ ಹ್ಯಾಸ್ ಟೋಲ್ಡ್, ಅಂಡ್ ಹಿ ಹ್ಯಾಸ್ ರೋಸನ್. ಹೇಳಿದ ಪ್ರಕಾರ ಆತನು ಪುನರುತ್ಥಾನವಾಗಿ ಎದ್ದು ಬಂದು, ಹಾಗೆ ಆತನು ಹೋಗಲಿಲ್ಲ, ಪ್ರತಿಯೊಬ್ಬ ಜನರಿಗೆ ಆತನು ಕಾಣಿಸಿಕೊಂಡು 40 ದಿನವರೆಗೆ ಪುನರುತ್ಥಾನ ಆದ ಮೇಲೆ ಆತನು ಈ ಲೋಕದಲ್ಲಿ ಆತನು ಸಂಚರಿಸ್ತಾ ಇದ್ದನು. ತನ್ನ ಶಿಷ್ಯರಿಗೆ ಅನೇಕ ಜನರಿಗೆ ಕಾಣಿಸಿಕೊಂಡು ಆತನು ಸತ್ಯವಂತನು, he was real God, ಆತನು ನಂಬಿಗಸ್ತನು, ಆತನು ನುಡಿದಿದ್ದನ್ನೇ ಮಾಡುತ್ತಾನೆ ಬರುವಂಥ ಆತನ ಮಾತನ್ನು ಆತನು ನೆರವೇರಿಸುತ್ತಾನೆ ಬರುವಂಥ ವಿಷಯಗಳನ್ನು ನಾವು ಇಲ್ಲಿ ಕಲಿತುಕೊಳ್ಳುವಂಥದ್ದು ಆಗಿದೆ. ಸೊ ಇಲ್ಲಿ ಮೊದಲನೇದಾಗಿ ನಾವು ಕಲಿತುಕೊಳ್ಳುವಂಥ ಆ ವಿಷಯಗಳು ಏನು ಅಂತ ಹೇಳಿದಾದರೆ, ದ ಫಸ್ಟ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ದಿ ವರ್ಡ್ ಆಫ್ ಗಾಡ್ ಥ್ರೂ ದ ಫಸ್ಟ್ ಕೊರಿಂಥಿಯನ್ಸ್ 15th chapter from 3rd to 8th verse. ಮೊದಲನೇ ಕೊರಿಂಥದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯ ಅಲ್ಲಿ 3ರಿಂದ 8 ವಚನಗಳು ನಮಗೆ ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಆತನ ಮರಣದ ಆದ ಮೇಲೆ ನಂತರ ಆತನು ಮಾಡಿದ ಕಾರ್ಯಗಳು ಏನಿತ್ತೆಂಬುದಾಗಿ ನಮಗೆ ಗೊತ್ತಾಗುವಂಥ ವಿಷಯಗಳಾಗಿದೆ. ಸೊ ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯ ಅಲ್ಲಿ ನಾವು ನೋಡಿಕೊಳ್ಳೋಣ. 3ರಿಂದ 8 ವಚನಗಳನ್ನು ನಾವು ಓದಿಕೊಳ್ಳೋಣ. ಓದಿ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೇನೆ, ಅದು ನಾನು ಸಹ ಕಲಿತುಕೊಂಡಿದ್ದೇನೆ. ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ
ಪ್ರಕಾರ ಕ್ರಿಸ್ತನು ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ನಿವಾರಣೆಗಾಗಿ ಸತ್ತನು, ಊನಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಹಲ್ಲೆಲೂಯಾ. ನೋಡಿ, ಆತನು ಹೇಳಿದ ಪ್ರಕಾರ, ಶಾಸ್ತ್ರದ ಪ್ರಕಾರ, ನುಡಿದಂತ ಪ್ರಕಾರ ಆತನು ಸತ್ತನು, ಊನಲ್ಪಟ್ಟನು, ಮತ್ತೆ ಶಾಸ್ತ್ರ ಪ್ರಕಾರ ಮೂರನೆಯ ದಿನದಲ್ಲಿ ಆತನು ಎಬ್ಬಿಸಲ್ಪಟ್ಟನು. ಸೊ ಈ ವಿಷಯಗಳು ನಮಗೆ ಗೊತ್ತುಕೊಂಡಿರ್ತಾವ. ಸೊ ಆಮೇಲೆ 5ನೇ ವಚನದಿಂದ ಏನಾಗುತ್ತಾ ಇದೆ ನಾವು ನೋಡೋಣ. ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡರು. ನೋಡಿ, ಆಮೇಲೆ ನಾನು ಮೊದಲನೇದನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಜೀವಿತನಾಗಿ ಪುನರುತ್ಥಾನ ಆದ ಮೇಲೆ ಅನೇಕ ಜನರಿಗೆ ಸಾಕ್ಷಿಗಳಿಗಾಗಿ ಆತನು ಪ್ರತಿಯೊಬ್ಬರಿಗೆ ಕಾಣಿಸಿಕೊಂಡನು ಇರುವಂತಹ ವಿಷಯಗಳನ್ನು ಮಾತನಾಡ್ತಾನೆ. ಸೊ ಅದರ ಸಾಕ್ಷಿ, ಅದನ್ನು ಕಾಣಿಸಿಕೊಂಡು ಸಾಕ್ಷಿಗಳಿಗೋಸ್ಕರ ಐ ರೋಸ್ ಅಗೇನ್, ನಾನು ಸತ್ಯನು, ಊನಲ್ಪಟ್ಟೆನು, ಮತ್ತೆ ನಾನು ಶಾಸ್ತ್ರ ನುಡಿದ ಪ್ರಕಾರ ನನ್ನ ಜೀವಿತವಾಗಿ ಎದ್ದು ಬಂದಿದೆ ಎಂಬುದಾಗಿ ನಾವು ಕಲಿತುಕೊಳ್ಳುವಂಥ ವಿಷಯ. ಪ್ರತಿಯೊಬ್ಬರಿಗೆ ಸಾಕ್ಷಿಗಳು ಆಗಬೇಕೆಂಬುದಾಗಿ ಆತನು ಪ್ರತಿಯೊಬ್ಬರಿಗೆ ಕಾಣಿಸಿಕೊಂಡನೆಂಬುದಾಗಿ ನಾವು ನೋಡುತ್ತೇವೆ. ಹಾಗೆ ಅಲ್ಲಿ ವಚನಗಳನ್ನ ನಾವು ನೋಡಿಕೊಳ್ಳೋಣ. ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡರು. ಎಷ್ಟು ಜನರಿಗೆ ಕಾಣಿಸಿಕೊಂಡನು ನೋಡಿ. ಯಾಕಂದ್ರೆ ಅನೇಕ ಫರಿಸಾಯರು ಶಾಸ್ತ್ರಿಗಳು ಏನ್ ಮಾಡ್ತಾ ಇದ್ರು, ಪಿಲಾತನ ಮಟ್ಟಿಗೆ ಹೋಗಿ ಆತನು ನುಡಿದ ಪ್ರಕಾರ, ಶಾಸ್ತ್ರ ನುಡಿದ ಪ್ರಕಾರ ಆತನು ಹೇಳಿದ್ದಲ್ವಾ, ಆತನು ಎದ್ದು ಬರುತ್ತಾನೆಂಬುದಾಗಿ ಅವರಿಗೆ ಒಂದು ಭಯವಿತ್ತು. ಬರುತ್ತಾನೆಂಬುದಾಗಿ ಅನೇಕ ಒಂದು ಅದ್ಭುತ ಕಾರ್ಯಗಳನ್ನು ನೋಡಿದ್ರು. ಆದರೂ ಅವರು ಪಿಲಾತನ ಹೇಳ್ತಾರೆ, ಅವರ ಶಿಷ್ಯರು ಯಾರೋ ಬಂದು ಆತನನ್ನು ಕರೆದುಕೊಂಡು ಹೋಗಿ ಎಲ್ಲ ಮುಚ್ಚಿಟ್ಟು ಆತನು ಎದ್ದಿದ್ದಾನೆಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನೀವೇನು ಮಾಡಿ ಕಾವಲಾಗಿರಿ ಎಂಬುದಾಗಿ ಅಲ್ಲಿ ಹೇಳಿದರು. ಆದರೆ ದೇವರು ಅಲ್ಲಿ ನಮಗೆ ಹೇಳಿದ ಪ್ರಕಾರ ಏನು ನಡೀತಾ ಇದೆ ಎಂಬುದಾಗಿ ಹೇಳೋದಾದ್ರೆ, ಇಲ್ಲಿ ಸ್ಪಷ್ಟವಾಗಿ ದೇವರು ನಮಗೆ ನುಡಿಸುವುದು ಏನು ಎಂಬುದಾಗಿ ಹೇಳೋದಾದ್ರೆ, ಇಲ್ಲಿ ಹೇಳ್ತಾ ಇದ್ದೇನೆ, ಶಾಸ್ತ್ರ ಪ್ರಕಾರ ಈ ಜನರು ಬಂದು ಆತನು ಹೇಳಿದ ಪ್ರಕಾರ ಎದ್ದು ಬರುತ್ತಾನೆ ಅಂತ ಹೇಳಿದ್ರೆ, ಈ ಶಾಸ್ತ್ರ ಪರಿಸರಗಳು ಆತನನ್ನ ಇದನ್ನ ಸಾಕ್ಷಿಗಳನ್ನು ಮುಚ್ಚಬೇಕೆಂಬುದಾಗಿ ಯೋಚನೆ ಮಾಡುವಾಗ, ಈತನೇ ಯೇಸು ಸ್ವಾಮಿನೇ ಸ್ವತಃ ಸಾಕ್ಷಿಗಳಿಗಾಗಿ ಅನೇಕ ಜನರಿಗೆ, ಅಂದ್ರೆ 500 ಜನರಿಗೆ ಕಾಣಿಸಿಕೊಂಡನು. ಸತ್ತ ಮೇಲೆ ಆತ ನುಡಿದ ಪ್ರಕಾರ ಎದ್ದು ಬಂದನು. See, then we can understand he is a real God and he has rose again. ನೋಡಿ, 500 ಎಷ್ಟು ತರುವಾಯ ಒಂದೇ ಸಮಯದಲ್ಲಿ, ನೋಡಿ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. ನೋಡಿ ಎಷ್ಟು ಸ್ಪಷ್ಟವಾಗಿ ನೋಡಿ. ಆಮೇಲೆ ನೋಡಿ 7ನೇ ವಚನ ಏನಿದೆ ನೋಡಿ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ನೋಡಿ, ಆ ತರುವಾಯ ಆತನು ಏನ್ ಮಾಡಿದಾನ, ಯಾಕೋಬನಿಗೂ ಅಪೊಸ್ತಲರಿಗೂ ಆತನು ಕಾಣಿಸಿಕೊಂಡನು. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನನಗೂ ಅಂತಂದ್ರೆ ಯಾರಿಗೆ? ಯಾರು ಬರ್ತಾ ಇದ್ದಾರೆ? ಕೊರೆದ ಬಗ್ಗೆ ಯಾರು ಬರೀತಾ ಇದ್ದಾರೆ? ಪೌಲನು ಬರೀತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನನಗೂ ಸಹ ಯೇಸು ಸ್ವಾಮಿ ಆತನು ಪುನರುತ್ಥಾನ ಆದ ಮೇಲೆ 500 ಜನರಿಗೆ ಆತನು ಕಾಣಿಸಿಕೊಂಡ ಪ್ರಕಾರ ಹೆಚ್ಚು ಜನರಿಗೆ ನನಗೂ ಸಹ ಯೇಸು ಸ್ವಾಮಿ ಕಾಣಿಸಿಕೊಂಡನೆಂಬುದಾಗಿ ನಾವು ದೇವರ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. ಹಾಗೆ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುವಂಥದ್ದಂದ್ರೆ, ಈ 40 ದಿನಗಳ ಕಾಲ ಯೇಸು ಸ್ವಾಮಿ ತಾನು ದೇವರಿಂದ ಆತನು ಎದ್ದಿದ್ದಾನೆ, ಅದರಿಂದ ಎದ್ದಿದ್ದಾನೆ ಎಂಬುದಾಗಿ 500ಕ್ಕಿಂತ ಹೆಚ್ಚಿನ ಜನರಿಗೆ ಕಾಣಿಸಿಕೊಳ್ಳುವುದರಲ್ಲಿ ಸಾಕ್ಷಿಗಳಾಗಿರುವುದಕ್ಕೋಸ್ಕರ ಮತ್ತೆ ದೇವರನ್ನು ಏನು ಮಾಡ್ತಾ ಇದ್ದಾರೆ, ಅಪೊಸ್ತಲರು ಬರೆದ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಮತ್ತು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ನೋಡಿ, ಅಲ್ಲಿ ಏನಿದೆ, ಅಪೊಸ್ತಲರು ಬರೆದ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಚನ.
ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. ಆಮೇಲೆ 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾಗಿ ಸಂಗತಿಗಳನ್ನ ಹಾಲೆಲೂಯಾ. ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ಕೊಡುತ್ತದೆ. 40 ದಿವಸಗಳ ಆತನು ಪ್ರತಿಯೊಂದು ಶಿಷ್ಯರಿಗೆ 500ಕ್ಕಿಂತ ಹೆಚ್ಚಿನ ಜನರಿಗೆ ಕಾಣಿಸಿಕೊಂಡು ಆತನು ಏನ್ ಮಾಡ್ತಾ ಇದ್ದಾನೆ, ಆತನ ಬೋಧನೆಯನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆತನು ಪ್ರಮಾಣ ಮಾಡಿದ ಪ್ರಕಾರ ಆತನು ಹೇಳ್ತಾ ಇದೆ ದೇವರ ರಾಜ್ಯದ ವಿಷಯವಾಗಿ ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರಿದರು. Hallelujah. After the resurrection of his dead also, he has spread the gospel that I am rose again. ಆತನು ಏನು ಸುವಾರ್ತೆ ಸಾರ್ತಾ ಇದ್ದಾನೆ, ದೇವರ ರಾಜ್ಯ ಬಗ್ಗೆ ನಾನು ಮತ್ತು ಎದ್ದು ಬಂದಿದ್ದೇನೆ, ನಾನು ಮತ್ತೆ ತಿರುಗಿ ಬರುವಂತನಾಗಿದ್ದೇನೆ ಎರಡನೇ ಬರುವುದರಲ್ಲಿ ನ್ಯಾಯ ತೀರಿಸುವುದಕ್ಕೋಸ್ಕರ. ಅದಕ್ಕೆ ದೇವರ ರಾಜ್ಯ ಸಮೀಪವಾಯಿತು ಎಂಬುದಾಗಿರುವಂತಹ ಯೋಹಾನನು, ಸ್ಥಾನಿಕನಾದ ಯೋಹಾನನು ಹೇಗೆ ಹೇಳಿದನು, ದೇವರು ನಮಗೆ ಅದನ್ನೇ ಹೇಳ್ತಾನೆ. 6ನೇ ಅಧ್ಯಾಯ ಮತ್ತೆ ಸುವಾರ್ತೆ 33ನೇ ವಚನ ನಮಗೆ ಗೊತ್ತಿದೆ, ಎಲ್ಲರಿಗೂ ಪರಿಚಿತವಾಗಿರುವಂತಹ ವಾಕ್ಯ ಏನು, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕಪಡುವುದಾದ್ರೆ ಅವೆಲ್ಲ ಕೂಡ ನಿಮಗೆ, ಅಂದ್ರೆ ದೇವರ ರಾಜ್ಯ ವಿಷಯವಾಗಿ, ತನ್ನ ತಂದೆ ವಿಷಯವಾಗಿ, ತಾನು ಬಂದಂತ ಆ ಸ್ವರ್ಗ ವಿಷಯವಾಗಿ ಯೇಸು ಸ್ವಾಮಿ ಈ 40 ದಿನವರೆಗೆ ಆತನು ಪ್ರತಿಯೊಬ್ಬರಿಗೆ ಆ ದೇವರ ರಾಜ್ಯದ ವಿಷಯವಾಗಿ ಮಾತನಾಡಿದನೆಂಬುದಾಗಿ ನಾವಿಲ್ಲಿ ನೋಡಿ ನಾವು ಕಲ್ಪಿಕೊಳ್ಳುವಂತ ವಿಷಯವಾಗಿದೆ. ನೋಡಿ ಇಲ್ಲಿ ಒಂದೊಂದು ವಿಷಯಗಳಾದ್ರೆ ಯೇಸು ಸ್ವಾಮಿ ವ್ಯಕ್ತಿಗವಾಗಿ ಕಾಣಿಸಿಕೊಂಡ್ರು, ಅಂದ್ರೆ ಇಂಡಿವಿಜುವಲ್ ಪರ್ಸನ್ಗೆ ಕಾಣಿಸಿಕೊಂಡ್ರು, ವ್ಯಕ್ತಿಗವಾಗಿ ಕಾಣಿಸಿಕೊಂಡ್ರು, ಚಿಕ್ಕವಾಗಿರುವಂತ ಗುಂಪುಗಳಿಗೆ ಹೋಗಿ ಕಾಣಿಸಿಕೊಂಡ್ರು, ದೊಡ್ಡವಾಗಿರುವಂತ 500ಕ್ಕಿಂತ ಹೆಚ್ಚಿನ ಜನರಿಗೆ ಆತನು ಕಾಣಿಸಿಕೊಂಡ್ರು. ನಾವು ಈಗ ಹೇಳಿದ್ವಿ, ಓದಿದ್ವಿ ಕೊರಿಂಥದವರ ಪತ್ರಿಕೆ 15ನೇ ಅಧ್ಯಾಯ 6ನೇ ವಚನ, ಅವರು ಏನು 500ಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸಿಕೊಂಡ್ರು. ಹಾಗೆ ಆ ದೇವರ ವಾಕ್ಯ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 13 ಮತ್ತು 35ನೇ ವಚನದಲ್ಲಿ ಬರುವಾಗ ಆತನು ತೋಮ ನಿಲ್ಲದೆ ಇದ್ದಂತ 10 ಶಿಷ್ಯರಿಗೆ, ಎಲ್ಲಿ ತೋಮ ಇರಲಿಲ್ವೋ, ಅಥವಾ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 19ರಿಂದ 25ರಲ್ಲಿ ಬರೆಯಲ್ಪಟ್ಟಿದೆ, ಲೂಕನ ಬರೆದ ಸುವಾರ್ತೆ 24, 13, 35ರಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಯೇಸು ಸ್ವಾಮಿ 10 ಜನ ಶಿಷ್ಯರಿಗೆ ಕಾಣಿಸಿಕೊಂಡರು. ಎಷ್ಟು ಜನರಿಗೆ? 10 ಜನರಿಗೆ. ಯಾಕಂದ್ರೆ 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯನು ಯೇಸುವನ್ನು ಹಿಡಿದುಕೊಂಡ, ಆತನು ಮಾಡಿದಂತ ಪಶ್ಚಾತ್ತಾಪಪಟ್ಟು ಆತನು ತನ್ನನ್ನು ತಾನು ನೇತಾಡಿದ. ಆದರೆ 7ನೇ ದಿನದಲ್ಲಿ ತೋಮನನ್ನ ಬಿಟ್ಟು ದೇವರು 10 ಇರುವಂತ ತನ್ನ ಶಿಷ್ಯನಿಗೆ ಕಾಣಿಸಿಕೊಳ್ಳುವುದು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನದಲ್ಲಿ ಇಲ್ಲಿ ಸ್ಪಷ್ಟವಾಗಿದೆ. ಅದು ಆಮೇಲೆ ವೈಯಕ್ತಿಕವಾಗಿ ಯೇಸು ಸ್ವಾಮಿ ಸಾಕ್ಷಿ, ನಾನು ಎದ್ದಿದ್ದೇನೆ ಎಂಬುದಾಗಿ ಕಾಣಿಸಿಕೊಳ್ಳುವುದಕ್ಕೆ ವೈಯಕ್ತಿಕವಾಗಿ ಕಾಣಿಸಿಕೊಳ್ಳು. ಯಾಕೆ? ಮಕ್ಕಳ ಮರಿಯನಿಗೆ ಆತನು ಇಂಡಿವಿಜುವಲ್ ಒಬ್ಬನೇ ವ್ಯಕ್ತಿಕವಾಗಿ ಒಬ್ಬರಿಗೆ ಆತನು ಕಾಣಿಸಿಕೊಂಡು ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ ಅಲ್ಲಿ 11ರಿಂದ 15 ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದು ನೋಡಿ, ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 11ರಿಂದ 18 ವಚನ. ವಾರದ ಮೊದಲನೇ ದಿನದಲ್ಲಿ ಮಕ್ಕಳು ಮರಿಯರು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲಲ್ಲಿಂದ ತೆರೆಯುವುದನ್ನು ಕಂಡಳು. ಆಕೆ ಸೀಮೋನ ಪೇತ್ರನ ಬಳಿಗೆ ಯೇಸುವಿನ ಪ್ರಿಯನಾಗಿದ್ದ ಮತ್ತೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು ಅವರಿಗೆ ಸ್ವಾಮಿಯನ್ನು ಸಮಾಧಿ ಒಳಗಿಂದ ತೆಗೆದುಕೊಂಡು ಹೋಗಿ ಅದನ್ನು ಎಲ್ಲಿಟ್ಟಿದ್ದಾನೋ ನಮಗೆ ಗೊತ್ತಿಲ್ಲ ಎಂದು ಹೇಳಿದಳು. ಆಗ ಪೇತ್ರ ಮತ್ತು ಅವ್ರಿಗೆ ನೋಡಿ, ಹೀಗೆ ಒಂದೊಂದು ನಡೆಯುವಾಗ ನಾವು ನೋಡ್ತೀವಿ. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲೇ ಸಮಾಧಿಗೆ ಮುಟ್ಟಿ ಬೊಗ್ಗಿ ನೋಡಿ ಆ 4 ಬಟ್ಟೆಗಳನ್ನು ಬಿದ್ದಿರುವುದನ್ನು ಕಂಡರು, ಆದರೆ ಒಳಗೆ ಹೋಗಲಿಲ್ಲ. ನೋಡಿ, ಹಾಗೆ ವಾಕ್ಯಗಳನ್ನು ನಾವು ಒಂದೊಂದು ಓದ್ಕೊಂಡು ಬರುವಾಗ ಅಲ್ಲಿ ದೇವರ
ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅವಾಗ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದರು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಗಳಿಗೆ ಬಗ್ಗೆ ನೋಡಲು ಯೇಸುವಿನ ದೇಹವಿರುವ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊತ್ತುಕೊಂಡ 2 ದೇವದೂತರನ್ನು ಕಂಡಳು. ಅವರಲ್ಲಿ ಒಬ್ಬನು ತಲೆಯಿಂದ ಕಡೆಯಲ್ಲಿ, ಒಬ್ಬನು ಕಾಲಿಂದ ಕಡೆಯಲ್ಲಿ ಕೂತಿದ್ದರು. ಅವರು ಆಕೆನಮ್ಮ ನೀವು ಯಾಕೆ ಅಳುತ್ತಿ ಎಂದು ಕೇಳಲು, ಆಕೆ ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನ ಕೇಳಿ ತಿರುಕೊಂಡು ಯೇಸು ನಿಂತಿರುವುದನ್ನ ಕಂಡಳು. ಹಲ್ಲೆಲೂಯಾ. ಆತನ ನಿಂತಿರುವುದನ್ನ ಕಂಡಳು. 14ನೇ ವಚನ, ಆದರೆ ಆತನ ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆನಮ್ಮ ಯಾಕೆ ಹೇಳಿದ್ದಿ, ಯಾರನ್ನ ಹುಡುಕುತ್ತೆ ಎಂದು ಕೇಳಲು ಆಕೆ ಆತನನ್ನ ತೋಟಗಳನ್ನು ನೆನೆಸಿಕೊಂಡು ಯೇಸು ಸ್ವಾಮಿ ಹತ್ರ ಮಾತನಾಡ್ತಾರೆ. ಅವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಯೇಸು ಆಕೆಗೆ ಮರಿಯಳೇ ಎಂದು ಕೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಲ್ಲಿ ರಬ್ಬೋನಿ ಅಂದಳು. ಹಲ್ಲೆಲೂಯಾ. ಇಂಡಿವಿಜುವಲ್ ದೇವರು ಪ್ರತಿಯೊಬ್ಬ ಜನರಿಗೆ ನಾನು ಸತ್ಯನು 15ನೇ ಅಧ್ಯಾಯ 3ನೇ ವಚನದಿಂದ 8ನೇ ವಚನಗಳು ಮತ್ತೆ ಕೊರಿಂಥದಲ್ಲಿ ಬರೆದನ್ನು ನಾವು ಓದಿದ್ವಿ. ಏನು? ನಾನು ಸತ್ಯನು, ನನ್ನನ್ನು ಉಣಲ್ಪಟ್ಟು ಶಾಸ್ತ್ರದ ಪ್ರಕಾರ 3ನೇ ದಿವಸದಲ್ಲಿ ನಾನು ಎದ್ದು ಬಂದೆ. ಇದು ಸಾಕ್ಷಿಗಳಾಗಿ ವೈಯಕ್ತಿಕವಾಗಿ ಕಾಣಿಸಿಕೊಂಡ್ರು. ನಾವು ಆಮೇಲೆ ನೋಡಿದ್ರೆ ಸಣ್ಣ ಗುಂಪುಗಳ 10 ಜನ ಶಿಷ್ಯರಿಗೆ ಕಾಣಿಸಿಕೊಂಡ್ರು. ಆಮೇಲೆ ದೊಡ್ಡ ಗುಂಪದಲ್ಲಿ ನಾವು ಓದಿಕೊಂಡು 1ನೇ ಕೊರಿಂಥ 15ನೇ ವಚನದಲ್ಲಿ ಹೇಳಿದೆ, 500ಕ್ಕಿಂತ ಹೆಚ್ಚಿನ ಗಂಡಸರ ಒಟ್ಟಿಗೆ ದೇವರು ಕಾಣಿಸಿಕೊಂಡ್ರು. ಎಷ್ಟು ದಿವಸ? 40 days Jesus was on earth after his resurrection, because people need to know that he is the only living God. Hallelujah. ಪ್ರತಿಯೊಬ್ಬ ಜನರಿಗೆ ಗೊತ್ತಾಗಬೇಕಾಗಿತ್ತು, ಆತ ಒಬ್ಬನೇ ಸತ್ಯವುಳ್ಳ ದೇವರನ್ನ ನೋಡಿದ್ದನ್ನ ಆತನು ಮಾಡುವಂತನ ನನ್ನ ದೇವರಾಗಿದ್ದಾನೆ. ಯಾವ ಇರುವಂತ ಮನುಷ್ಯರು ಮಾಡುವಂತ ಕಾರ್ಯಗಳಾಗಲಿ, ಯಾವ ನಾವು ನೆನೆಸಿಕೊಳ್ಳುವಂತ ಆಚಾರ ವಿಚಾರಗಳಾಗಿರ್ಬೋದು, ಅಥವಾ ಯಾರೇ ತಾವು ಹೇಳುವಂಥದ್ದು ಮಾಡಿದರಾಗಿರ್ಬೋದು, ಅದನ್ನೆಲ್ಲ ಯೇಸು ಸ್ವಾಮಿ ಹೇಳಿದ್ರೆ, ತಂದೆಯಾದ ದೇವರು ಏನು ಒಡಂಬಡಿಕೆ ಮಾಡಿದ್ದನೋ ಆ ಒಡಂಬಡಿಕೆಯನ್ನು ಆತನು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಆತನು ನಮ್ಮೆಲ್ಲರಿಗೋಸ್ಕರ ಪಾಪಗಳಿಗೋಸ್ಕರ ಸತ್ತು ಉಣಲ್ಪಟ್ಟು ಹೇಳಿದ ಪ್ರಕಾರ 3ನೇ ದಿವಸದಲ್ಲಿ ಆತನು ಎದ್ದು ಬಂದನು. ಅದೇ ಪ್ರಕಾರ ನಾನು ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನನ್ನು ಸಾಯಿಸುತ್ತೀರಿ, ನನ್ನನ್ನು ಉಣಲ್ಪಡ್ತೀರಿ, ಆದರೆ ಇದೇ ಶಾಸ್ತ್ರದ ನೆರವೇರಿನ ಪ್ರಕಾರ ನಾನು 3ನೇ ದಿವಸದಲ್ಲಿ ಎದ್ದು ಬರುತ್ತೇನೆ. ನನ್ನ ಇರುವಂತ ಸಭೆಯನ್ನು ನಾನು ಕಟ್ಟುವಂತನಾಗಿದ್ದೇನೆ. ಜನರು ಸಾಕ್ಷಿಗಳಿಗಾಗಿ ನಾನು ಇವತ್ತು ಜೀವಿತವಾಗಿ ಎದ್ದು ಬಂದಿದ್ದೇನೆ. ಇಡೀ ಲೋಕವು ನನ್ನನ್ನು ನೆನೆಸಿಕೊಳ್ಳಬೇಕು. ಯಾಕೆಂಬುದಾಗಿ ಹೇಳುವುದಾದ್ರೆ, ಯೋನ ಬರೆದ ಸುವಾರ್ತೆ 8ನೇ ಅಧ್ಯಾಯ 58ನೇ ವಚನ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಐ ವಾಸ್ ಬಿಫೋರ್ ಅಬ್ರಾಹಂ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೇನೆ, ಅಬ್ರಾಹ್ಮನು ಇದಕ್ಕಿಂತ ಮುಂಚಿತವಾಗಿ ನಾನು ಇದ್ದೇನೆ. ಅದೇ ಜ್ಞಾನೋಕ್ತಿ ವಾಕ್ಯದಲ್ಲಿ ನೋಡ್ತೇವೆ 8:22 ಹೇಳ್ತದೆ, ಸೃಷ್ಟಿ ಮಾಡೋಕ್ಕಿಂತ ಮುಂಚಿತವಾಗಿ ನಾನಿದ್ದೇನೆ. ಯಾಕಂದ್ರೆ ನಾನೇ ಸೃಷ್ಟಿಕರ್ತನಾಗಿದ್ದೇನೆ, ನಾನೇ ಈ ಲೋಕವನ್ನು ಸೃಷ್ಟಿ ಮಾಡಿದ್ದೇನೆ. ನಾನು ಸತ್ತರು ಅದು ಅಧಿಕಾರ ನನಗಿದೆ, ತೆಗೆದುಕೊಳ್ಳುವುದಕ್ಕೆ, ಸಾಯುವುದಕ್ಕೆ, ತಿರುಗಿ ಬದುಕಿಸುವುದಕ್ಕೂ ಅಧಿಕಾರ ನನಗಿದೆ. ಅದಕ್ಕೆ ನಾನು ಸೃಷ್ಟಿಕರ್ತನಾಗಿದ್ದೇನೆ. ನಾನೇ ನಿತ್ಯವುಳ್ಳ ದೇವರು, ನಿಜವಾದ ಉಳ್ಳ ದೇವರು, ಸರ್ವಶಕ್ತನಾದ ದೇವರು. ನಾನು ಪಾಪದ ಕೊಂಡಿಗಳನ್ನು ಬರೆದ ಅದನ್ನು ನನ್ನ ಪಾತಾಳಕ್ಕೆ ಹೋಗಿ ಇರುವಂತ ನೋವನ ಕಾಲದಲ್ಲಿರುವಂತವರಿಗೆ ಹೋಗಿ ನಾನು ಸುವಾರ್ತೆಯನ್ನು ಸಾರಿ 3ನೇ ದಿವಸದಲ್ಲಿ ಇದರಿಂದ ನಾನು ಜಯವಂತ ಪುನರುತ್ಥನಾಗಿ ಇವತ್ತು ನಿಮ್ಮೆಲ್ಲರ ಒಟ್ಟಿಗೆ ನಾನು 500ಕ್ಕಿಂತ ಹೆಚ್ಚಿನ ಜನರ ಒಟ್ಟಿಗೆ 40 ದಿನಗಳಲ್ಲಿ ಲೋಕದಲ್ಲಿದ್ದು ಎಲ್ಲರಿಗೆ ಕಾಣಿಸಿಕೊಂಡಿದ್ದು ಒಂದೇ ಉದ್ದೇಶ, ನಾನು ಇವತ್ತು ಜೀವಿತವಾಗಿ ಎದ್ದು ಬಂದಿದ್ದೇನೆ. ನನ್ನನ್ನು ನಂಬುವರು ಆದರ್ಶ ಭಂಗ ಪಡುವುದಿಲ್ಲ, ನೀವು ನಶಿಸಿ ಹೋಗುವುದಿಲ್ಲ. ಆದರೆ ನಿಮ್ಮ ಮುಖವು ಪ್ರಜೆಯಂತೆ ಬೆಳ್ಳಗೆ ಆಗಿ ಪ್ರಕಾಶಮಾನವುಳ್ಳ ಕಾಳಿ, ನನ್ನನ್ನು ನಂಬುವರು ನಾಶವಾಗಿ ಹೋಗುವುದಿಲ್ಲ, ಅವರು ನಿತ್ಯ ಜೀವವನ್ನ ಹೊಂದುತ್ತಾರೆ ಎಂಬುದಾಗಿರುವಂತ ಸಾಕ್ಷಿಗೋಸ್ಕರ ನಾನು 40 ದಿನಗಳು ನಿಮ್ಮೆಲ್ಲರ ಒಟ್ಟಿಗೆ ನಾನು ಕಾಣಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಪ್ರತಿಯೊಂದು ಗುಂಪಿಗಾಗಿ ಆತನು ಕಾಣಿಸಿಕೊಂಡು ಕೊನೆಯ ದರ್ಶನ ಆತನು ಪೌಲನಿಗೆ ನನಗೆ ಈಗ ನನಗೂ ಸಹ ಆತನು ಕಾಣಿಸಿಕೊಂಡು
ಮೊನ್ನೆ ಕುರಿತ 15ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 3ರಿಂದ 6 ವಚನ ಓದೋಣ. ಒಂದ್ಸಲ ಓದೋಣ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ 3ರಿಂದ 6 ಸುಮಾರು ವಾಕ್ಯಗಳು ದೇವರು ಅದನ್ನು ಪ್ರೂವ್ ಮಾಡಿದ್ದು, ಸಾಕ್ಷಿಗಾಗಿ ಇರುವಂತಹ ವಾಕ್ಯಗಳು ನಾವು ದೇವರ ಶಾಸ್ತ್ರದಲ್ಲಿ, ಅದರ ಸತ್ಯವೇದ ವಾಕ್ಯದಲ್ಲಿ ನಾವು ಕಲಿತುಕೊಳ್ಳುತ್ತೇವೆ. ಸೊ ಅಪೊಸ್ತಲ ಕೃತ್ಯ Acts 9 chapter from 3rd to 6 verse. 9ನೇ ಅಧ್ಯಾಯ 3ರಿಂದ 6 ವಚನ ಓದಿ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಹಾಲೆಲೂಯಾ. ನಾವಿಲ್ಲಿ ಸೌಲನ ಒಂದು ಏನಂತಾರೆ ಪಶ್ಚಾತ್ತಾಪ. ಸೌಲನ ಪೌಲನ ಮಾರ್ಪಾಡುವಂತ ವಿಷಯಗಳನ್ನು ನೋಡ್ತೇವೆ. ಪಶ್ಚಾತ್ತಾಪ. ಏನ್ ಪಶ್ಚಾತ್ತಾಪ? ದೇವರು ಆತನು ಹೋಗುವಾಗ ಕೊನೆಯ ದರ್ಶನ ಪೌಲನಿಗೆ ಮಾಡಿದ. ಏನಂತ ಮಾಡಿದ? ಪೌಲನೇ ನನ್ನ ಜನರನ್ನ ನೀನು ಯಾಕೆ ಹಿಂಸಿಸ್ತಾ ಇದ್ದೀರಿ? ನೋಡಿ, then we can understand Jesus is the living God as a testimony, living testimony. ಅದಕ್ಕೆ ದೇವರು ನಮಗೆ ಹೇಳಿದ್ರು, ನೀವು ಸಾಕ್ಷಿಗಳಾಗಿರಬೇಕು. ಸೊ ಮತ್ತೆ ವಿಷಯ, ಯೇಸು ಸ್ವಾಮಿ ಸಾಕ್ಷಿಗಳಿಗಾಗಿ ಆತನು ಕಾಣಿಸಿಕೊಂಡಂತ ಮತ್ತೆ ವಿಷಯಗಳನ್ನ ನಾವು ನೋಡ್ತೀವಿ. The second thing is, it is very important to understand. Jesus thought about the kingdom of God. ಅಂದ್ರೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಯೇಸು ಸ್ವಾಮಿ ತನ್ನ ದೇವರ ರಾಜ್ಯದ ವಿಷಯ ಬಗ್ಗೆ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡಿದ್ವಿ. ಸೊ if you open the scriptures, ನೀವು ದೇವರ ವಾಕ್ಯಗಳನ್ನು ತೆರೆದುಕೊಂಡಾದರೆ, he explained Moses, prophets, Psalms concerning himself. ಈ ಎಲ್ಲರ ಮೇಲೆ ಅದು ತನ್ನ ಬಗ್ಗೆ ಪ್ರಚುರಪಡಿಸ್ತಾ ಇದ್ದಾರೆ. ಏನೆಂಬುದಾಗಿ ಹೇಳಿದರೆ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನ ಓದ್ತೀರಾ? ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳನ್ನು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದರು. ನೋಡಿ, ನನ್ನ ವಿಶೇಷವಾದ ಸೂಚನೆಗಳು. ಏನ್ ಸೂಚನೆ? ಶಾಸ್ತ್ರದ ಪ್ರಕಾರ ಸೂಚನೆ ಏನಂತಂದ್ರೆ, ನಾನು ಸತ್ತು ಉಣಲ್ಪಡ್ತೇನೆ, 3ನೇ ದಿವಸದಲ್ಲಿ ಎದ್ದು ಬರ್ತೇನೆ, ನಾನು ಇಡೀ ಜನರಿಗೆ ನನ್ನ ಸೂಚನೆ ಕೊಡ್ತಾ ಇದ್ದೀನಿ. ನಾನು ಜೀವಿಸುವ ದೇವರು, ನನ್ನನ್ನು ನಂಬುವರು ಬದುಕುತ್ತಾರೆ ಎಂಬುವಂತಹ ವಿಷಯಗಳನ್ನ ತಿಳಿಸೋದಕ್ಕೋಸ್ಕರ ದೇವರು ಬಂದರು ಎಂಬುದಾಗಿ ಇಲ್ಲಿ ನಮ್ಮ ಆತನು ಹೇಳುವಂತಹ ವಿಷಯ. ಅಂದ್ರೆ ಈಸ್ ಟೀಚಿಂಗ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ಅದ್ರ ವಿಷಯ ಸೂಚನೆ ಏನಂತಂದ್ರೆ, ತನ್ನ ವಿಷಯವಾಗಿ ನಾನು ದೇವರಿಂದ ಬಂಧಲ್ಪಟ್ಟವನು, ನಾನೇ ಸೃಷ್ಟಿಕರ್ತನು. ನಾನು ಹೇಳಿದಲ್ಲ 8ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ 22ನೇ ವಚನದಲ್ಲಿ ಹೇಳಿದ ಪ್ರಕಾರ ನಾನೇ ಸೃಷ್ಟಿಸಲ್ಪಟ್ಟನೆಂಬುದಾಗಿ ಈ ದೇವರ ವಿಷಯ ಬಗ್ಗೆ, ದೇವರ ರಾಜ್ಯ ಬಗ್ಗೆ ಸೂಚನೆಗಳನ್ನ ಆತನು ನೀಡುತ್ತಾ ಇದ್ದಾನೆ ಎಂಬುದಾಗಿ ನೋಡ್ತೀವಿ. ಈಗ ಇನ್ನೊಂದು ಕಲಿತುಕೊಳ್ಳುವಂತ ವಿಷಯ ಇಲ್ಲಿ, 2ನೇ ವಿಷಯ ದೇವರು ನಮಗೆ ತನ್ನ ರಾಜ್ಯ ಬಗ್ಗೆ ಹೇಳುವುದಂತಂದ್ರೆ, ಅಬೌಟ್ ದ ಗ್ರೇಟ್ ಕಮಿಷನ್. ಗ್ರೇಟ್ ಕಮಿಷನ್ ಅಂತಂದ್ರೆ, ನಾವು ಗೋ ಅಂಡ್ ಮೇಕ್ ಡಿಸೈಪಲ್ಸ್ ಆಫ್ ಆಲ್ ದ ನೇಷನ್ಸ್. ಅಂದ್ರೆ ನೀವು ಹೋಗಿ ಎಲ್ಲರಿಗೆ ಶಿಷ್ಯರನ್ನಾಗಿ ಮಾಡಿ ಎಂಬುದಾಗಿ ಆತನು ಹೇಳಿದರು. ಸೊ ಮತ್ತಾಯನ ಬರೆದ ಸುವಾರ್ತೆ, ಎಲ್ಲರೂ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20 ವಚನ. ಸೊ ಈಸ್ ಟಾಕಿಂಗ್ ಅಬೌಟ್ ದ ಕಿಂಗ್ಡಮ್ ಆಫ್ ಗಾಡ್. ಏನು? ತನ್ನ ರಾಜ್ಯ ವಿಷಯವಾಗಿ 40 ದಿನಗಳಲ್ಲಿ ಹೇಳಿದ್ದು. God has spoken about this one. He said, I am become a living testimony. 40 days I am become a living testimony. So what you have to do is teaching about his word. So please go and make the disciples of all nations. ನೀವೇನ್ ಮಾಡಿ, ಹೋಗಿ ಎಲ್ಲರಿಗೆ ನನ್ನ ಓದಬೇಕು. 28ನೇ ಅಧ್ಯಾಯ 18ರಿಂದ
20 ಬೇಗ ಪರಲೋಕದಲ್ಲಿಯೂ ಹಾ. ಭೂಲೋಕದಲ್ಲಿಯೂ ಹಾ. ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಹಾ. ಆದ್ದರಿಂದ ಹಾ. ನೀವು ಹೊರಟು ಹೋಗಿ ಎಲ್ಲ ಹಾ. ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ಹಾ. ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ನೋಡಿ ಫಸ್ಟ್ ಏನ್ ಹೇಳ್ತದೆ 18ನೇ ವಚನದಲ್ಲಿ ಒಂದೊಂದು ಓದು. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಯಾಕಂದ್ರೆ ಅದು ಸೃಷ್ಟಿಸಲ್ಪಟ್ಟವನು ರಾಜ್ಯ ಬಗ್ಗೆ ಪರಲೋಕದಲ್ಲಿಯೂ ಭೂಲೋಕವಾಗಿ ಏನು ಬಿಕಾಸ್ ನಾನು ಈ ಲೋಕಕ್ಕೆ ಬಂದು ಎಲ್ಲರ ಈ ಲೋಕದಲ್ಲಿರುವಂತ ಕಾರ್ಯಗಳನ್ನ ನಾನು ಪಾಪವನ್ನ ಬಿಡುಗಡೆ ಮಾಡಿ ನನ್ನ ಯಜ್ಞವಾಗಿ ಅರ್ಪಿಸಿ ಈ ಲೋಕದ ಅಧಿಕಾರವನ್ನ ಸಹ ನಾನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟ ಕಾರಣ ನೀವೇನ್ ಮಾಡ್ಬೇಕು? ಹಾ, ನಾವೆಲ್ಲರೂ ನೀವು ಹೊರಟು ಹೋಗ್ರಿ. ಗೋ. ಎಲ್ಲ ದೇಶಗಳ ಜನರನ್ನು, ಎಲ್ಲಾ ದೇಶ, ಇದು ಒಂದೇ ಭಾರತ ದೇಶ ಅಂತ, ಒಂದೇ ಇಸ್ರಾಯೇಲ್ ಅಂತ, ಎಲ್ಲ ಇಡೀ ಲೋಕ ಎಲ್ಲಾ ದೇಶಗಳನ್ನ ಶಿಷ್ಯರನ್ನಾಗಿ ಮಾಡಿ, ಎಲ್ಲಾ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡಿ, ಮತ್ತೆ ಅವರಿಗೆ ತಂದೆ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಲಿರುವಂತ ಆತನ ರಾಜ್ಯದ ವಿಷಯವಾಗಿ, ದೇವರ ರಾಜ್ಯ ವಿಷಯವಾಗಿ 40 ದಿನ ದೇವರು ಇದನ್ನ ಮಾತನಾಡಿದರು. ಇದು ಗ್ರೇಟ್ ಕಮಿಷನ್. ಸೊ ದೇವರು ತನ್ನ ದೇವರ ರಾಜ್ಯ ಬಗ್ಗೆ ಮಾತನಾಡಿದ್ರೆ we have to take authority and go and preach all the nation and make them a disciple and they should follow Jesus because they need to understand and testify that Jesus is the only living God because he has rose again from the dead. Hallelujah. ಯಾಕಂದ್ರೆ ಆತನು ಒಬ್ಬರೇ ಜೀವಿಸುವ ದೇವರು, ಆತನು ಸತ್ತವರಿಂದ ಪುನರುತ್ಥಾನವಾಗಿ ಬಂದಂತ ದೇವರೆಂಬುದಾಗಿ ಇಡೀ ಜನರಿಗೆ ಶಿಷ್ಯನಾಗಿ ಮಾಡಬೇಕಂತ ದೇವರು ಇಲ್ಲಿ ಎರಡನೆಯ ಇರುವಂತ ನಾವು ವಾಕ್ಯಗಳಲ್ಲಿ ನಾವು ನೋಡುವಂಥದ್ದಾಗಿದೆ. ಬಿಕಾಸ್ he explained why he had to suffer. ಆತನು ಏನು ದೇವರ ರಾಜ್ಯ, ಆತನು ಈ ಒಂದೊಂದು ವಾಕ್ಯ ನಾವು ಓದ್ತಾ ಇದ್ದಿಲ್ಲ, ಆತನು 40 ದಿವಸಗಳಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಈ ಎಕ್ಸ್ಪ್ಲೇನಿಂಗ್ why he had to suffer, ಯಾಕೆ ಆತನು ಇಷ್ಟು ಕಷ್ಟಗಳನ್ನು ಪಟ್ಟ ಎಂಬುದಾಗಿ 40 ದಿನಗಳಲ್ಲಿ ಜನರಿಗೆ ಹೇಳ್ತಾ ಇದ್ದಾನೆ. ದೇವರ ವಿಷಯವಾಗಿ ಮಾತಾಡ್ತಾ ಅಲ್ಲಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 46 is explaining why he had to suffer, ಯಾಕೆ ನಾನು ಕಷ್ಟಪಟ್ಟೆ ಇರುವಂತ ವಿಷಯಗಳನ್ನು 40 ದಿನಗಳಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ. So as a church we need to teach what God has done after his resurrection in the 40 days. ಓದಮ್ಮ 24ನೇ ಅಧ್ಯಾಯ 46 ಬರೆದ ಸುವಾರ್ತೆ. ಬೇಗ because I'm running out the time. ಶ್ರಮಪಟ್ಟು ಸತ್ತು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವಂತನು ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆ ನೀವು ತಿರುಗಿಕೊಳ್ಳ್ರಿ. ಯೆರೂಸಲೇಮಿನಲ್ಲಿಯೂ ಮೊದಲುಗೊಂಡು ಸಮಸ್ತ ದೇಶಗಳಲ್ಲಿ ಆತನ ಹೆಸರಿನಲ್ಲಿ ಸಾರಲ್ಪಡುವಂಥದ್ದು ನೋಡಿ. ನಾನು ದೇವರ ವಿಷಯವಾಗಿ ಅಂತೀನಿ, ಈ ಪಾಪಗಳಿಗೋಸ್ಕರ ನಾನು ಶ್ರಮ ಪಟ್ಟೆ. ಯಾಕಂದ್ರೆ ನೀವು ಈ ಪಾಪಗಳಿಂದ ಬಿಡುಗಡೆ ಕೊಟ್ರಿ, ಈಗ ಇದನ್ನು ನಾನು ಬಿಡುಗಡೆ ಕೊಟ್ಟು ನಿಮಗೆ ನಾನು ನಿತ್ಯ ಜೀವನ ಕೊಡ್ತೇನೆ ಎಂಬುದಾಗಿ ನೀವು ಸಾರಿರಿ ಜನರಿಗೆ. ಅದನ್ನೇ ದೇವರ ಬಗ್ಗೆ ಇಲ್ಲಿ 40 ದಿವಸ ಯೇಸು ಸ್ವಾಮಿ ಆತನು ಪುನರುತ್ಥಾನದ ಮೇಲೆ ಆತನು 500ಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸಿಕೊಂಡು, ಶಿಷ್ಯರಿಗೆ ಕಾಣಿಸಿಕೊಂಡು, ವೈಯಕ್ತಿಕವಾಗಿ ಕಾಣಿಸಿಕೊಂಡು ಆತ ತನ್ನ ವಿಷಯವಾಗಿ ದೇವರ ರಾಜ್ಯ ವಿಷಯವಾಗಿ ಇಲ್ಲಿ ಕಲಿತುಕೊಳ್ಳುವಂತಹ ಎರಡನೇ ವಿಷಯವಾಗಿ. ಮೂರನೇದು, what we are going to learn about the third things from after his resurrection when he was on the earth for 40 days after the resurrection. ಅಂದ್ರೆ 40 ದಿನಗಳು ಆತನು ಪುನರುತ್ಥಾನದ ಮೇಲೆ ಮೂರನೇ ವಿಷಯಗಳು ಕಲಿತುಕೊಳ್ಳುವಂತ ಜೀಸಸ್ ರೆಸ್ಟೋರ್ಡ್ ಅಂಡ್ ಪ್ರಿಪೇರ್ಡ್ ಹಿಸ್ ಡಿಸೈಪಲ್ಸ್. ಆತನು ಏನ್ ಮಾಡಿದ್ರೆ ಮೂರನೇ ವಿಷಯದ ಹೇಳಿದಾದ್ರೆ ತನ್ನ ಕನ್ನಡದಲ್ಲಿ ನಾನು ಕರೆಕ್ಟ್ ಆಗಿ ಹೇಳ್ತೀನಿ, ಯೇಸು ತನ್ನ ಶಿಷ್ಯರನ್ನ
ಪುನಃ ಸ್ಥಾಪಿಸಿ ಸಿದ್ಧಪಡಿಸಿದನು ಎಂಬುದಾಗಿದೆ. ಆತನು ಮತ್ತೆ ಶಿಷ್ಯರನ್ನ ಸಿದ್ಧಪಡಿಸಿದನು, ಅಂದ್ರೆ ಪ್ರಿಪೇರ್ಡ್ ಅಂಡ್ ಹಿ ರೆಸ್ಟೋರ್ಡ್ ದೆಮ್. ಯಾಕಂದ್ರೆ ಅವ್ರು ಏನಾಯ್ತು, ನಾವು ದೇವರ ಯೇಸು ಸ್ವಾಮಿ ನಾವು ಕಲ್ತುಕೊಂಡಿದ್ದೀವಿ ಅನೇಕ ವಿಷಯಗಳಲ್ಲಿ. ವಾಕ್ಯದಲ್ಲಿ ಏನು ಹೇಳ್ತದೆ, ಯೇಸು ಸ್ವಾಮಿ ಯಾವಾಗ ಪೂಜೆಗೆ ಹಾಕುವಾಗ ಎಲ್ಲ ಶಿಷ್ಯರು ಏನು ಮಾಡಿದ್ರು, ವಾಟ್ ದೇ ಹ್ಯಾವ್ ಡನ್. See, when Jesus, when you do some miracles, when we come to the church, we will get everything nice and everything will get, oh wow, very nice, good church. ನಾನು ಚರ್ಚಿಗೆ ಬರಬೇಕು, ನಾನು ಇದು ಮಾಡಬೇಕು, ಓ ದೇವರು ನಮಗೆ ಬಿಡುಗಡೆ ಆಗುತ್ತೆ. ಯಾವಾಗ ಆ ಕಾರ್ಯಗಳು ಆಗೋದಿಲ್ಲ, ನಾವು ಸಮಯನ ಬಿಟ್ಟುಕೊಡ್ತೇವೆ. ಸೇಮ್ ಥಿಂಗ್ಸ್ ಹ್ಯಾಪನ್ ಹಿಯರ್. ಏನು, ಯೇಸು ಸ್ವಾಮಿಯವರಿಗೆ ಶಿಷ್ಯರು ಒಟ್ಟಿಗೆ ಇದ್ರು, ಯೇಸು ಸ್ವಾಮಿ ಒಟ್ಟಿಗೆ ಅದ್ಭುತ ಕಾರ್ಯಗಳನ್ನು ನೋಡಿದ್ರು, ಏನೇನು ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ನೋಡಿದ್ರು. ಆಲ್ ದ ಮಿರಾಕಲ್, ಸೈನ್ಸ್ ಅಂಡ್ ಎವ್ರಿಥಿಂಗ್ ದೇ ವಂಡರ್ಸ್ ದೇ ಹ್ಯಾವ್ ಸೀನ್. ಬಟ್ ವೆನ್ ಜೀಸಸ್ ಹಸ್ ಡೆಡ್, ಯಾವಾಗ ಯೇಸು ಸ್ವಾಮಿ ಆ ಪೂಜೆಯಲ್ಲಿ ಸತ್ತು, ಈ ಶಿಷ್ಯರು ಏನು ಮಾಡಿದ್ರು, ಮತ್ತು ಅದೇ ಕೆಲಸಕ್ಕೆ ಹೋಗೋದು. ಎಲ್ಲಿ, ಈ ಬೆಸ್ತರಾದ ಕಡೆಗೆ. ಮತ್ತು ನಾವೇನ್ ಮಾಡೋಣ, ಮೀನುಗಳನ್ನ ಹಿಡಿಯೋಣ. ಮತ್ತೇನ್ ಮಾಡೋಣ, ನನ್ನ ಕಷ್ಟ ಇದೆ, ಇದು ಬೇಡ, ನಾನು ಮತ್ತು ಪಾಪ ಗುಂಡಿ ಶಿಷ್ಯರೇ ಮಾಡಿದ್ರು. ಅದಕ್ಕೆ ದೇವರು ಇಲ್ಲಿ 4 ದಿವಸಗಳ ಆದ್ಮೇಲೆ ಅದು ಬಂದಾನೆ, ತನ್ನ ಶಿಷ್ಯನ ಮತ್ತೆ ಪುನಃಸ್ಥಾಪನೆ ಅಂದ್ರೆ ಅವನ್ನ ಪ್ರಿಪೇರ್ ಮಾಡ್ತಾನೆ, ರೆಸ್ಟೋರ್ ಮಾಡ್ತಾನೆ. ನಾನು ಮತ್ತೆ ಎದ್ದು ಬಂದಿದ್ದೇನೆ. ನಾನು ದೇವರ ರಾಜ್ಯಕ್ಕೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ನಾನು ಮಾಡೋಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ಮಾಡ್ತೀರಾ. ಅದಕ್ಕೆ ನಾನು ಸತ್ಯವುಳ್ಳ ದೇವರು ಎಂಬುದಾಗಿ ನಿಮಗೆ ಗೊತ್ತಾಗ್ತದೆ. ನಾನು ಹೇಳಿದ ನುಡಿದಿದ್ದನ್ನ ನಾನು ನಿಮ್ಮನ್ನ ಸಿದ್ಧಪಡಿಸ್ತಾ ಇದ್ದೇನೆ. ನೀವು ಇಡೀ ಕಡೆ ಕಟ್ಟುವ ಎಲ್ಲ ದೇಶಗಳಿಗೆ ಹೋಗಿ ನೀವು ಸುವಾರ್ತೆ ಸಾರಿ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ದೇವರು ಇಲ್ಲಿ ಪ್ರಿಪೇರ್ ಮಾಡುವುದನ್ನು ನೋಡ್ತಾ ಇದ್ದೇವೆ. ನೋಡಿ, ಯೋನ ಬರೆದ ಸುವಾರ್ತೆ, ಇಲ್ಲಿ ಪೇತ್ರನಿಗೆ ದೇವರು ಆಚರಣೆಯನ್ನ ಇದು ಮಾಡಿದ್ರು. ಪೇತ್ರನ ಏನು ಮಾಡಿಬಿಟ್ಟ, ಪೇತ್ರನ ಬಗ್ಗೆ ಕಲಿಯೋದಕ್ಕೆ ನನಗೆ ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಅನೇಕ ವಿಷಯಗಳನ್ನು ಮಾಡಿದ್ರು. ಜಾನ್ 21 from 15 to 19 ಅಲ್ಲಿ ಬಸ್ಗಳಲ್ಲಿ ನೋಡುವಾಗ ದೇವ್ರ ಹೇಳ್ತಾನೆ ಪೇತ್ರನಿಗೆ 3 ಸಾರಿ ದೇವ್ರ ಹೇಳ್ತಾನೆ. ಯಾಕಂದ್ರೆ 3 ಸಾರಿ ಅವನು ಏನ್ ಮಾಡಿದ ಪೇತ್ರ, ಅಲ್ಲಿ ಹೇಳಿದ, ದೇವರೇ ನಿನ್ನತ್ರ ನಾನು ಪ್ರಾಣ ಕೊಡ್ತೀನಿ, ಯಾರು ಬಂದ್ರು ನಾನು ನಿಂತ್ಕೊಳ್ತೀನಿ, ನಾನು ನಿನ್ನ ಅಲ್ಲುಗಳಿರುವುದಿಲ್ಲ ಅನ್ನೋದಾಗ ಹೇಳಿದೆ. ಅದೇ ಯೇಸು ಸ್ವಾಮಿ ಹಿಡಿದಾಗ ಯಾಕ ಆತನು ಹೇಳ್ತಾನೆ, ಇದನ್ನು ಯಾರು ಎಂಬುದಾಗಿ ನಾನು ಅರಿಯೆಂಬುದಾಗಿ ಹೇಳುವಾಗ 3ನೇ ಸಾರಿ ಓಡಿತ್ತು. ಅದಕ್ಕೆ ದೇವರು ಆ 3 ಸಾರಿ ಏನು ಅಪಮಾನ ಮಾಡಿದ್ರು, ದೇವರ ಆತನಿಗೆ ಕೇಳ್ತಾ ಇದ್ರೆ ಸಿದ್ಧತೆಯನ್ನು ಪೇತ್ರನ ಪಡಿಸ್ತಾ ಇದ್ರೆ 3 ಸಾರಿ ಕೇಳ್ತಾ ಇದ್ದೇನೆ, ಡು ಯು ಲವ್ ಮೀ. ಹೌದಮ್ಮ ಪೇತ್ರನೇ, ನಿನ್ನ ನನಗೆ ಎಷ್ಟು ಪ್ರೀತಿಸ್ತೀಯಾ? ಹೌದಮ್ಮ 21ನೇ ಅಧ್ಯಾಯ 15ರಿಂದ 19. ಅವರು ಊಟ ಮಾಡಿದ ಮೇಲೆ ಯೇಸು ಸಿಮೆಯೋನ ಪೇತ್ರನನ್ನು, ಯೋಹಾನನ ಮಗನಾದ ಸಿಮೆಯೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ನೋಡಿ, ದೇವರೇ ನಿನಗಿಂತೆಲ್ಲ ನನಗೆ ಪ್ರೀತಿ ಇಟ್ಟಿದ್ಯಾ? ಯಾಕಂದ್ರೆ ನೀನು ಹೋಗಿಬಿಟ್ಟಿದ್ಯಾ. ಪೇತ್ರನ ತಾನೇ ಹುಡುಕುದು. ಪೇತ್ರನ ಹೋಗಿ ಹೇಳಿದ್ರಿಗೆಲ್ಲ, ಬೇಡಪ್ಪ ಎಲ್ಲ ಮುಗಿತು, ನಾವೇನ್ ಮಾಡೋದು ಈಗ, ಹೋಗಿ ಬಳ್ಳಿಗಳನ್ನ ಹಾಕಿ ಮೀನನ್ನು ಹಿಡಿದು ಅಂತೇಳಿ. ಅದಕ್ಕೆ ದೇವರ ಹತ್ರ ಕೇಳ್ತಾ ಇದ್ದೇನೆ, ಪೇತ್ರನೆಲ್ಲರಿಗಿಂತ ನನಗೆ ನೀನು ಮಮತೆ ಇಟ್ಟಿದ್ಯಾ, ಪ್ರೀತಿಯನ್ನು ಇಟ್ಟಿದ್ಯಾ. ಅದಕ್ಕೆ ದೇವರ ನೀನು ಹೋಗಿ ನನ್ನ ಮಂದಿಯನ್ನ ಕಾಯಿ, ನನ್ನ ಕುರಿಯನ್ನ ಕಾಯಿ, ನನ್ನ ಜನರಿಗೆ ಹೋಗಿ ದೇವರ ವಿಷಯಗಳನ್ನು ಹೇಳಿ ಬರೆಯುವಂತ 3 ವಿಷಯಗಳಲ್ಲಿ. ನೆಕ್ಸ್ಟ್ ಅದೇ ದೇವರು ಸಿದ್ಧಪಡಿಸೋದು ಈ ತನ್ನ ಶಿಷ್ಯರಿಗೆ ನೋಡುವಾಗ ಆತನು ಅವರಿಗೆ ಒಂದು ಪೀಸ್ಫುಲ್ ಶಾಂತಿಯನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 24:36. ಬೇಗ ಲೂಕನ ಬರೆದ ಸುವಾರ್ತೆ 24:36. ಅವರು ಈ ಸಂಗತಿಯನ್ನು ಕುರಿತು ಮಾತನಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು, ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದರು. ನೋಡಿ, ದೇವರು ಆತನಿಗೆ ಮತ್ತು ಇನ್ನು 40 ದಿನಗಳ ಬಂದ್ಮೇಲೆ ಏನ್ ಹೇಳ್ತಾನೆ, ಶಿಷ್ಯರಿಗೆ ಹೇಳ್ತಾ ಇದ್ದೇನೆ, ನಿಮ್ಮನ್ನು ಸಿದ್ಧಪಡಿಸೋದಕ್ಕೆ ನಿಮಗೆ ಶಾಂತಿ ಇರಲಿ. ನೀವು ಶಾಂತಿಯಿಂದ ಕಳವಳ ಆಗ್ಬಿಟ್ಟಿದ್ದೀರಿ. ಯಾಕಂದ್ರೆ ನನ್ನನ್ನು ಹಿಡಿದು ಹಾಕಿ ನಾನು ಹೋಗ್ಬಿಟ್ಟಿದ್ದೀನಿ, ಲೋಕವೆಲ್ಲ ಇದಾಗಿ ತಣ್ಣಗಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಮೊದಲು ನಿಮಗೆ ಶಾಂತಿ ಇರಲಿ. ಈ ಗೇವ್ ದ ಪೀಸ್. ನಿಮಗೆ ಶಾಂತಿ ಇರಲಿ. ನೀವು ಶಾಂತರಾದರೆ ಇನ್ನೊಬ್ಬರಿಗೆ ಶಾಂತದ ಬಗ್ಗೆ, ಯೇಸು ಸ್ವಾಮಿಯ ಒಂದು ಸಮಾಧಾನ ಬಗ್ಗೆ ಹೇಳುವುದಕ್ಕೆ ಆಗುತ್ತೆ. ಅದನ್ನು ಹೋಗಿ ಸಾರಿರಿ. ಅದನ್ನು 40 ದಿನಗಳಲ್ಲಿ ತನ್ನ
ಶಿಷ್ಯರಿಗೆ ಹೇಳುವಂತ ವಿಷಯಗಳನ್ನ ನೋಡ್ತೇವೆ. ಆಮೇಲೆ ನಾವು ಇನ್ನೂ ಅನೇಕ ವಚನಗಳನ್ನು ನೋಡ್ಕೊಂಡು ಹೋದ್ರೆ ಆತನು ಅವರಿಗೆ ಪವಿತ್ರಾತ್ಮನನ್ನು ಕೊಟ್ಟರು. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನ ಅದನ್ನು ಹೇಳಿದ್ರೆ, ನೀವು ಪವಿತ್ರಾತ್ಮನನ್ನು ಹೊಂದಿಕೊಂಡ್ರಿ. ಈಗ ಸಿದ್ಧತೆ ಮಾಡ್ತಾ ಇದ್ದೀನಿ ಸೇವೆಗಾಗಿ. ದೇವರು 40 ದಿವಸಗಳಲ್ಲಿ ಈಗ ನಾನು ತಂದೆ ಬಳಿಗೆ ಹೋಗ್ತಾ ಇದ್ದೀನಿ 40 days. ಅದಕ್ಕೆ ಕಾಣಿಸ್ಕೊಂಡು ನಾವು ಅಸೆಂಡಿಂಗ್ ಟು ದಿ ಹೆವೆನ್, ನಾನು ಪರ್ವತ ರಾಜ್ಯಕ್ಕೆ ಹೋಗ್ಬೇಕು. ಯಾಕಂದ್ರೆ ನಾನು ಅಲ್ಲಿಂದ ಬಂದಿದ್ದೇನೆ, ನಾನು ಅಲ್ಲಿಗೆ ಹೋಗ್ಬೇಕು. ಅದಕ್ಕೆ ಈಗ ಶಿಷ್ಯರೇ ನೀವು ಸಿದ್ಧರಾಗಬೇಕು. ಅದಕ್ಕೆ ನನ್ನಲ್ಲಿರುವಂತ ಆತ್ಮ, ಪವಿತ್ರ ಆತ್ಮನ ನೀವು ಹೊಂದಿಕೊಳ್ಳ್ರಿ. ದೇವರು ವಾಗ್ದಾನ ಮಾಡಿದ, ತಂದೆಯಾದ ದೇವರು ಮಗನ ಮೂಲಕ ಲೋಕಕ್ಕೆ ಬಂದು ಈಗ ನಮ್ಮನ್ನ ನಡೆಸುವಂತದ್ದು ಯಾವ ಪವಿತ್ರಾತ್ಮ. ಅದಕ್ಕೆ ನೀವು ಶಿಷ್ಯರೇ ನೀವು ಸೇವೆ ಮಾಡಬೇಕು. ಅನೇಕ ಉಪದ್ರವಗಳು ಬರುತ್ತೆ, ಕಷ್ಟಗಳು ಬರುತ್ತೆ. ಅದಕ್ಕೆ ನೀವೇನ್ ಮಾಡಿ ಪವಿತ್ರಾತ್ಮನ ಹೊಂದಿಕೊಳ್ಳ್ರಿ ಎಂಬುದಾಗಿ 20ನೇ ಅಧ್ಯಾಯ ಅದೇ 22ನೇ ವಚನ. ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ನೋಡಿ, ದೇವರೇ ಅಂತ ನೀವು ಪವಿತ್ರಾತ್ಮನನ್ನು ತಗೊಳ್ರಿ, ಹೊಂದಿಕೊಳ್ಳ್ರಿ. ನೀವು ಪವಿತ್ರಾತ್ಮನ ಕೊಡ್ರೆ ಪವಿತ್ರಾತ್ಮನ ಏನ್ ಮಾಡ್ತಾನೆ, ಯಾರ ಪಾಪಗಳನ್ನ ಮಾಡಿದ್ರಿ ಅವರನ್ನ ಕ್ಷಮಾಪಣೆ ಮಾಡುವಂಥದ್ದನ್ನ ದೇವರು ನಿಮಗೆ ಕಲಿಸಿಕೊಡ್ತಾನೆ. ತಪ್ಪುಗಳನ್ನು ಅರಿವು ಮಾಡಿಕೊಡ್ತಾನೆ ಪವಿತ್ರಾತ್ಮನು. ಪವಿತ್ರಾತ್ಮ ಅಭಿಷೇಕ ಕೊಡ್ತಾನೆ. ಪವಿತ್ರಾತ್ಮ ಸತ್ಯದ ವಾಕ್ಯಗಳನ್ನು ತಿಳಿಸಿಪಡಿಸ್ತಾನೆ. ಪವಿತ್ರಾತ್ಮ ನಿನ್ನ ಆತ್ಮಿಕ ಜೀವನ ಹೇಗಿರಬೇಕೆಂಬುದಾಗಿ ತಿಳಿಯಪಡಿಸ್ತಾನೆ. That's why you should be filled by the Spirit of God ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ತನ್ನ ಆತ್ಮದ ವಿಷಯವಾಗಿ ನಾನು ಪವಿತ್ರಾತ್ಮ ನಿಮಗೆ ಬಿಟ್ಟು ಹೋಗೋದಲ್ಲ, ಆತ್ಮನನ್ನು ಹೊಂದಿಕೊಳ್ಳುವುದಾಗಿ ಆ ಶಿಷ್ಯರಿಗೆ 40 ದಿನಗಳಲ್ಲಿ ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಸುಮಾರು ವಿಷಯ ಇದೆ. ಐ ಆಮ್ ಗೋಯಿಂಗ್ ವೆರಿ ಫಾಸ್ಟ್. ಸೊ ಆಮೇಲೆ ದೇವರು ಈ ಶಿಷ್ಯರಿಗೆ ಏನು ಪ್ರಿಪೇರ್ ಮಾಡ್ತಾರೆ ಅಂದರೆ ಅವರ ಕರೆಯನ್ನು ನವೀಕರಿಸುವುದು. ಆತನು ಯೋಹಾನ ಬರೆದ ಸುವಾರ್ತೆ ಅದೇ 20ನೇ ಅಧ್ಯಾಯ 21ನೇ ವಚನ ಹೇಳಬಹುದು ಬೇಕು. ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ತಂದೆ ನನ್ನನ್ನು ಕಳಿಸಿಕೊಟ್ಟು ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದರು. ಇದನ್ನು ನೋಡಿ, ಆತನ ಹೇಳ್ತಾನೆ, ತಂದೆ ನನಗೆ ಹೇಗೆ ನನಗೆ ಸೆಂಡ್ ಮೀ, ಇವನ್ ಸೊ ಐ ಆಮ್ ಸೆಂಡಿಂಗ್ ಯು. ಸಿದ್ಧತೆ. ಈಗ ನೀವು ಪವಿತ್ರಾತ್ಮನಿಗೆ ಬಂದ್ರಿ. ಮೊದಲು ಕಾಣಿಸಿಕೊಂಡ್ರು ಪೇತ್ರ ತಪ್ಪು ಮಾಡಬೇಡ ಎಂಬುದಾಗಿ ನಾವು ಮೊದಲನೇದಲ್ಲಿ ನಾವು ಕಲ್ತ್ಕೊಂಡು ಏನು ಕಲ್ತ್ಕೊಂಡು ಈ ರೆಸ್ಟೋರ್ಡ್ ಇದಾಗಿದೆ, ನಾನು ಬಂದಿದ್ದೀನಿ, ಸೊ ನಾನು ಹುಟ್ಟಿದ್ದೀನಿ, ಡು ಯು ಲವ್ ಮೀ ಎಂಬುದಾಗಿ ದೇವರ ಆತನ ಕೇಳಿದ. ಆಮೇಲೆ ಆತನು ನಿಮಗೆ ಸಮಾಧಾನ ಇರಲಿ ಎಂಬುದಾಗಿ, ಶಾಂತಿ ಇರಲಿ ಎಂಬುದಾಗಿ ಹೇಳಿದ. ಆಮೇಲೆ ಹೇಳ್ತಂದ್ರೆ ನೀವು ಅದಕ್ಕೆ ಸಮಾಧಾನ ಇರಬೇಕಂದ್ರೆ ನಿಮಗೆ ಪವಿತ್ರಾತ್ಮ ಬೇಕು. ಅದಕ್ಕೆ ಪವಿತ್ರಾತ್ಮ ಬಂದ ಮೇಲೆ ನೀವೇನು ಮಾಡಬೇಕು, ನಿನಗೆ ಕರೆಯಲ್ಪಟ್ಟಂತ ಕರೆ, ಕಾಲಿಂಗ್, ಆ ಕಾಲಿಂಗ್ ಅನ್ನು ನೀವು ಏನು ಮಾಡಬೇಕು, ಆಸ್ ಫಾದರ್ ಸೆಂಡ್ ಮೀ, ನನಗೆ ತಂದೆ ಹೇಗೆ ಕಳಿಸಿದ್ರು ಹಾಗೆ ಇವರು ಯು ಸೋ ಐ ಆಮ್ ಸೆಂಡಿಂಗ್, ನಾನು ನಿಮ್ಮನ್ನ ಕಳಿಸ್ತಾ ಇದ್ದೀನಿ. ಯಾವ ವಿಷಯ ಹೇಳೋದಕ್ಕೋಸ್ಕರ, ದೇವರ ವಿಷಯ, ದೇವರ ರಾಜ್ಯವನ್ನ ಇಡೀ ದೇಶಗಳಿಗೆ ನೀವು ಸಾರಬೇಕೆಂಬುದಾಗಿ ಯೇಸು ಸ್ವಾಮಿ 40 ದಿನಗಳ ನಿವೃತ್ತನಾದ ಮೇಲೆ ತನ್ನ ಶಿಷ್ಯರಿಗೆ ಕಲಿಸಿಕೊಡುವಂತೆ ಕರೆ ಬಗ್ಗೆ. God has called you. So Father has sent me, so I am sending you. So prepare yourself. ಅದಕ್ಕೆ ದೇವರು ಹೇಳ್ತಾರೆ, ಎಷ್ಟು ಜನ ನಾವು ಯೇಸು ಸ್ವಾಮಿ ಸೇವೆ ಮಾಡ್ತಾರೆ. ಎಲ್ಲ ನಮ್ಮ ಮನೆಯಲ್ಲಿ ಹೇಳಿದ್ರೆ ನಮ್ಮ ಮಕ್ಕಳನ್ನ ಏನು ಮಾಡಬೇಕು, ಡಾಕ್ಟರ್ಗಳನ್ನ ಮಾಡಬೇಕು, ಬೆಸ್ಟ್, ವೆರಿ ಗುಡ್, ಬಿಸ್ನೆಸ್ ಮಾಡಬೇಕು. ಮತ್ತು ದೇವರ ಸೇವೆ, ದೇವರ ಕಲೆ, ದೇವರ ವಿಷಯವಾಗಿ ಸಾಕ್ಷಿ ಎಷ್ಟು ಜನರನ್ನು ನಡೆಸ್ತಾ ಇದ್ದೇವೆ ಸೇವೆಗಾಗಿ. ಎಷ್ಟೋ ಜನರು ಇವತ್ತು ಯೇಸುವನ್ನ ನಂಬದೆ ಯಾರೆಂಬುದಾಗಿ ಗೊತ್ತಿಲ್ಲ. ಯಾರು ಹೂ ವಿಲ್ ಗೋ ಫಾರ್ ಮೀ, ಆ ಕಾಲಿಂಗ್ ಅನ್ನು ದೇವರು ಸಿದ್ಧತೆ ಮಾಡುವುದನ್ನು ನೋಡ್ತೇವೆ. ಸೊ ಪ್ರಿಪೇರ್ ಯುವರ್ಸೆಲ್ಫ್, ಗೋ. Harvest is plentiful, but workers are few. ದೇವರು ವಾಕ್ಯ ಹೇಳ್ತಾರೆ, harvest is plentiful, workers are few. ಅದಕ್ಕೆ ನಾವು ಜನರನ್ನ ಎಬ್ಬಿಸಬೇಕು, ಶಿಷ್ಯನಾಗಿ ಮಾಡಬೇಕು. ಅವರು ದೇವರ ಕರೆಯನ್ನು, ಕಾಲಿಂಗನ್ನು ಸ್ವೀಕಾರ ಮಾಡಬೇಕು. ಹೋಗಿ ದೇವರ ಇರುವಂಥ ಸುವಾರ್ತೆ ಮತ್ತು ಸಾಕ್ಷಿಗಳನ್ನು ಹೇಳಬೇಕು. ಸೊ ಇನ್ನೂ ಸುಮಾರು ವಿಷಯಗಳಿದೆ. ಆಮೇಲೆ ದೇವರು ಏನು ಮಾಡ್ತಾನೆ, ಅವ್ರ ಜೊತೆ ಈ ಏಕಿದ್ದ ಆತನು ಅವ್ರ ಜೊತೆ ಊಟ ಮಾಡಿದನೆಂಬುದಾಗಿ ನಾವು 4 ದಿನಗಳಾದ ಮೇಲೆ ಆ ಶಿಷ್ಯರು ಒಟ್ಟಿಗೆ ಊಟ ಮಾಡಿದಂತೆ ತಿಳಿಪಡಿಸಿದ.
ನಾನು ನಿಮ್ಮ ಹತ್ರ ಒಂದು ಅನ್ಯೋನ್ಯತೆಯನ್ನು ಬಳಸ್ತಾರೆ. ಶಿಷ್ಯರೇ, ನೀವೇನು ಮಾಡಬೇಕು? ಊಟ ಅಂತಂದ್ರೆ ನೀವು ಪ್ರೀತಿಯಲ್ಲಿ ಸೇವೆ ಮಾಡುವಾಗ ನಿನ್ನ ಜನರೊಂದಿಗೆ ನೀನು ಸಮಾಧಾನದಿಂದ ಆ ದೇವರು ಕರೆಯತಕ್ಕಂಥ ಆ ಕರ್ತನ ಭೋಜನವನ್ನು ದೇವರ ಒಟ್ಟಿಗೆ ಒಂದು ಅನ್ಯೋನ್ಯತೆಯನ್ನು ಬೆಳೆಸಬೇಕು. ನಾವು ಸಭೆಗೆ ಅನೇಕ ಜನರಿಗೆ ದೇವರ ವಾಕ್ಯ ಪವಿತ್ರಾತ್ಮನ ಹೊಂದಿಕೊಳ್ಳಬೇಕು. ವಿತೌಟ್ ಹೋಲಿ ಸ್ಪಿರಿಟ್ ವಿ ಕ್ಯಾನಾಟ್ ಡು ದಿಸ್. ದಟ್ಸ್ ವಾಟ್ ಗಾಡ್ ಇಸ್ ಪ್ರಿಪೇರಿಂಗ್. ಫಸ್ಟ್ ಇಸ್ ಆಸ್ಕ್ ಮೀ ಹೌ ಮಚ್ ಯು ಲವ್. ಪೀಟರ್ ಕೇಳಿದ್ರು, ಪ್ರಿಪೇರ್ ಮಾಡಿದ್ರು. ಹಂಗಂದ್ರೆ ನಮ್ಮ ಜನರನ್ನು ಕಾಯಿದ್ದಾರೆ. ಆ ಕಣ್ಣು ಕಾಯಬೇಕಂದ್ರೆ ನಿಮ್ಗೆ ಶಾಂತಿ ಬೇಕು, ಅದಕ್ಕೆ ಶಾಂತಿ ತಗೋ ಅಂತ ಹೇಳಿದ್ರು. ಶಾಂತಿ ಆದ್ಮೇಲೆ ದೇವರು ಹೇಳಿದ್ರು, ನೀವು ಪವಿತ್ರಾತ್ಮ ಹೊಂದ್ಕೋ. ಪವಿತ್ರಾತ್ಮ ಹೊಂದಿದ್ರು ಪವಿತ್ರಾತ್ಮ ಏನು ಮಾಡ್ತಾರೆ ನಿಮಗೆ? ಎಲ್ಲ ಕಡೆ ಹೋಗಿ ನೀನೇನು ಮಾಡ್ತೀವಿ, ದೇವರನ್ನೇ ಕಳಿಸಿದನು, ಆ ಕರೆ ಪ್ರಕಾರ ಹೋಗಿ ನೀನು ಸೇವೆ ಮಾಡ್ತೀಯಾ ಅಂತ ಕೊನೆಯದಾಗಿ ದೇವರು ಊಟ ಮಾಡ್ತಾರೆ. 4 things. There are 6 points, but I will just going to finish within 3. So next week I will start with 4 and 5 or 6 points. So ಯೇಸು ಸ್ವಾಮಿ ನಾವು ಇಲ್ಲಿವರೆಗೆ ಕಲ್ತುಕೊಂಡಂಥ ವಿಷಯ ಅಂತ ಹೇಳಿದಾದ್ರೆ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ. There are 6 points I have prepared. So now 1 to 3 points I have already has explained you. ನಾನು 3 ವಿಷಯಗಳನ್ನು ನಿಮಗೆ ಹೇಳಿದ್ದೇನೆ. ಮೊದಲನೇದಾಗಿ ಯೇಸು ಸ್ವಾಮಿ ಆತನ ಪುನರುತ್ಥಾನ ಆದ ಮೇಲೆ ಆತನ 40 ದಿನಗಳು 500 ಜನರಿಗಿಂತ ಹೆಚ್ಚಿನ ಜನರಿಗೆ ಕಾಣಿಸಿಕೊಂಡು ತನ್ನ ಶಿಷ್ಯರಿಗೆ ಎಲ್ಲರಿಗೆ ಕಾಣಿಸಿಕೊಂಡು ಮೊದಲನೇದಾಗಿ ಸಾಕ್ಷಿಗಳಿಗೋಸ್ಕರ ಆತನ ಕಾಣಿಸಿಕೊಂಡು ಅದರಲ್ಲಿರುವಂಥ ಅನೇಕ ವಿಷಯಗಳನ್ನು ನಾವು ಕಲ್ತ್ಕೊಂಡ್ವಿ. ಆತನ ಇಂಡಿವಿಜುವಲ್ ಆಗಿ ವ್ಯಕ್ತಿಗತವಾಗಿ ಕಾಣಿಸಿಕೊಂಡ್ರು. ಆತನ ಆತನ ಏನಂತಾರೆ ದೇವರಲ್ಲಿರುವಾಗ ಆತನ ವಾಕ್ಯಗಳ ಪ್ರಕಾರ ಆತನು ಬಂದು ವಾಕ್ಯಗಳಲ್ಲಿ ಹೇಳ್ತಾರೆ ಗುಂಪುಗಳಲ್ಲಿ ಕಾಣಿಸಿಕೊಂಡ್ರು, ಚಿಕ್ಕವಾಗಿ ಒಂದು ಗುಂಪುಗಳಲ್ಲಿ ಕಾಣಿಸಿಕೊಂಡ್ರು. ಸೊ ಈ ರೀತಿಯಾಗಿ ಅನೇಕವಾದ ವಿಷಯಗಳನ್ನು ನಾವು ಇಲ್ಲೆಲ್ಲ ಮೊದಲೇ ಇರುವಂಥ ವಿಷಯಗಳಲ್ಲಿ ನಾವು ಕಲ್ತ್ಕೊಂಡಿದ್ವಿ. ಓಕೆ, ವೈಯಕ್ತಿಕವಾಗಿ ಎರಡನೇದಾಗಿ ಯೇಸು ದೇವರ ರಾಜ್ಯದ ಕುರಿತು ಆತನು ಪ್ರಸಂಗ ಮಾಡಿದರು. ದೇವರ ರಾಜ್ಯದ ವಿಷಯವಾಗಿ ಆತನು ಮಾಡಿದ್ದು ನಾವು ಹೇಳಿದ್ವಿ. ಶಾಸ್ತ್ರದ ಪ್ರಕಾರ ಏನಿದೆ, ಪ್ರವಾದಿಗಳ ಬಗ್ಗೆ ಕೀರ್ತನೆಗಳಲ್ಲಿ ಏನು ಮಾಡಿದೆ ಅದನ್ನು ಆತನು ವಿವರಿಸಿದೆ ಅಂತ ಹೇಳಿದ್ವಿ. ಆತನು ದೇವರ ರಾಜ್ಯಕ್ಕೆ ಅಂದರೆ ನಾನು ಹೇಳಿದೆ 1:3 ಹೇಳುತ್ತದೆ, ಏನು ನೀವು ಸೂಚನೆಗಳು ಕೊಟ್ಟರು ದೇವರು. ಆ ಸೂಚನೆಗಳು ಏನು? ನೀವು ಕಡೆಕಟ್ಟವರೆಗೆ ಹೋಗಿ ಸಾಕ್ಷಿಗಳಾಗಿರಿ. ಯಾಕಂದ್ರೆ ಅಧಿಕಾರ ಪರಲೋಕದಲ್ಲಿ ಭೂಲೋಕದಲ್ಲಿ ಅಧಿಕಾರ ನನಗೆ ಕೊಟ್ಟಿದೆ ಎಂಬುದಾಗಿ ದೇವರಲ್ಲಿ ಹೇಳಿದ್ರು. ಅದಕ್ಕೆ ನೀವು ಸಾಕ್ಷಿಗಳಾಗಿರಿ ಎಂಬುದಂಥ ವಿಷಯ. 3ನೇ ಮೇನ್ ಪಾಯಿಂಟ್ ನಾವು ಬರುವಾಗ ದೇವರು ತನ್ನ ಶಿಷ್ಯರನ್ನು ಪುನಃ ಸ್ಥಾಪಿಸಿ ಸಿದ್ಧಪಡಿಸಲು ಈ ರಿಸ್ಟೋರ್ಡ್ ದೆಮ್ ಅಂಡ್ ಈ ಪ್ರಿಪೇರ್ಡ್ ದೆಮ್ ಫಾರ್ ದಿ ಮಿನಿಸ್ಟ್ರಿ, ಸೇವೆಗಾಗಿ. ಅಲ್ಲಿ ನಾವು ಮೊದಲನೇದಾಗಿ ಪೇತ್ರನ ವಿಷಯ ಕಲ್ತುಕೊಂಡು ಏನು ಪೇತ್ರನ ದೇವರು ಎಷ್ಟು ಇದು ಹೋಗ್ಬಿಟ್ಟ ಬಲೆ ಬೀಸಕ್ಕೆ. ಅದಕ್ಕೆ ದೇವರು ಏನಂದ್ರು, ಮತ್ತೆ ಎಷ್ಟು ಸಹ ನಿನ್ನನ್ನು ಪ್ರೀತಿ ಮಾಡ್ತೀಯ 3 ಸತಿ ಕೇಳುವಾಗ ಅಂದರೆ ನನ್ನ ಜನರನ್ನ ನಿನ್ನ ಮಂದಿಯನ್ನು ಕಾಯಿ, ನನ್ನ ಗುರಿಯನ್ನು ಕಾಯಿ. ಆಮೇಲೆ ನಾವು ದೇವರು ಹೇಳ್ತಾರೆ ನಿಮಗೆ ಶಾಂತಿ ಇರಬೇಕಂತ, ಆಮೇಲೆ ನೀವು ಪವಿತ್ರ ಆತ್ಮ ಹೊಂದಬೇಕಂದ್ರು, ಆಮೇಲೆ ನಾನು ನಿಮ್ಗೊಂದು ಕರೆ ಕೊಟ್ಟಿದ್ರೆ ಅದಕ್ಕೆ ದೇವರ ಕಳಿಸಿ ನೀವು ಹೋಗ್ಬೇಕಂದ್ರು. ಕೊನೆಯದಾಗಿ ದೇವರ ಜೊತೆ ಊಟ ಮಾಡಬೇಕು. ಇರುವಂಥ ಮೇನ್ ಪಾಯಿಂಟ್ಗಳನ್ನು ನಾವು ಯೇಸು ಸ್ವಾಮಿ 40 ದಿನಗಳು ಈ ಪುನರುತ್ಥಾನ ಆದ್ಮೇಲೆ ಎದ್ದು ಬಂದ 500 ಜನರಿಗೆ ಹೇಳಿದಂಥ ವಿಷಯಗಳಿದೆ. ಸೊ ಮುಂದಿನ ವಾರ ನಾವು ಇರುವಂಥ ಇನ್ನೂ 3 ವಿಷಯಗಳು, ಇನ್ನೂ ದೇವರು ಈ 40 ದಿನಗಳಲ್ಲಿ ಇನ್ನೂ ನಮಗೆ ಏನೇನು ಇದ್ದುಕೊಂಡು ಅದನ್ನು ಪರಲೋಕಕ್ಕೆ ಏರುವಂಥ ಮುಂಚಿತವಾಗಿ ಈ 40 ದಿನಗಳಲ್ಲಿ ಇನ್ನೂ ಏನು ಮಾಡಿಕೊಂಡಿರುವುದಾಗಿ ನಾವು ಕಲ್ತುಕೊಂಡು ಮುಂದೆ. ಸೊ ದೇವರು ಈ ವಾಕ್ಯಗಳಿಂದ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ಬಲಪಡಿಸಿ. ನಾನು ಕೇಳೋದೆಲ್ಲರೂ ಏನಂತಂದರೆ, ದಯಮಾಡಿ ನೀವು ಯಾರಾದರೂ ಸಭೆಗೆ ಹೋಗ್ತಾ ಇಲ್ಲ ಅಂತ ಹೇಳಿದಾದರೆ, ನೀವು ಒಂದು ವೇಳೆ ನಮ್ಮ ಸಭೆಗೆ ಬರುವುದಾದರೆ ನೀವು ನಮ್ಮ ಸಭೆಗೆ ನೀವು ಬಂದು ಜಾಯ್ನ್ ಆಗಿ ಕೇಳಿಕೊಳ್ಳುತ್ತೇವೆ. ಯಾವುದಾದ್ರೂ ನಿಮಗೆ ಪ್ರಾರ್ಥನೆ ಮನೆಗಳು ಬೇಕಾಗುವುದಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ನಾವು ಹಾಕಿರುತ್ತೇವೆ. ಇಮ್ಯಾನ್ಯುಯಲ್ ಗ್ರೇಸ್ ಮಿನಿಸ್ಟ್ರಿ ಎಂಬುದಾಗಿ ನೀವು ಪ್ರಾರ್ಥನೆಗೋಸ್ಕರ ನೀವು ನಮಗೆ ಕಾಲ್ಗಳು ಮಾಡಬಹುದು. ಮತ್ತು ವಿಶೇಷವಾಗಿ ನಮ್ಮ ಇರುವಂಥ ಯೂಟ್ಯೂಬ್ ಇಮ್ಯಾನ್ಯುಯಲ್ ಗ್ರೇಸ್ ಮಿನಿಸ್ಟ್ರಿ ಎಂಬ ಇರುವಂಥ ಈ ದೇವರ ವಾಕ್ಯದಲ್ಲಿರುವಂಥ ಅನೇಕ ವಾಕ್ಯಗಳನ್ನು ಮಾತನಾಡ್ತದೆ. ನೀವು ಅದನ್ನು ಲಾಲಿಸಬಹುದು, ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಸೊ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ, ದೇವರು ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಬಲಪಡಿಸಿ ಆತ್ಮಿಕದಲ್ಲಿ ಬೆಳವಣಿಗೆ ಹೊಂದಲೆಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ.